ಅಗ್ರಿಟೆಕ್ಗೆ ನಮ್ಮ ರೈತ ಬಾಂಧವರಿಗೆ ಸ್ವಾಗತ. ನಾವು ಇವತ್ತು ಒಂದು ಚಿಲ್ಲಿ ತೋಟದಲ್ಲಿದ್ದೀವಿ. ಈ ಒಂದು ತೋಟದಲ್ಲಿ ನಾವು ಬ್ಲ್ಯಾಕ್ ಟ್ರಿಪ್ಸಿಗೆ ಅಂದರೆ ಕಪ್ಪು ನುಸಿಗೆ ಡೆಮೋ ಮಾಡಿದ್ವಿ. ಹಾಗಾಗಿ ಈ ಒಂದು ನಿನ್ನೆ ಸ್ಪ್ರೇ ಮಾಡಿದ್ದಾರೆ. ಇದೇನಪ್ಪ ಅಂದರೆ ಟ್ರಿಪ್ಸ್ ಜಾಸ್ತಿ ಆಗಿಬಿಟ್ಟು ಈಗ ನೋಡ್ತಾ ಇರ್ಬೋದು ಈ ಥರ ಮುದುರು ಬರ್ತಾಯಿತ್ತು. ಈಗ ಇನ್ನೂ ನಿನ್ನೆ ಕೊಟ್ಟಿದ್ದಾರೆ. ಇದರಲ್ಲಿ ನಮ್ದು ಏನಪ್ಪ ಅಂದರೆ ಮಧುರಾ ಅಗ್ರಿಟೆಕ್ನ ಒಂದು ಬ್ಲ್ಯಾಕ್ ಟ್ರಿಪ್ಸಿಗಂತಲೇ ಇಲ್ಲಿ ನೋಡ್ತಾ ಇರ್ಬೋದು ನೀವು. ದಿಸ್ ಈಸ್ ಎಲ್ಲೋ ವೈಟ್ ಕ್ಯಾಪ್ ಒಂದು ಡೆಮೋ ಮಾಡಿದ್ದೀವಿ. ಇದು ವೈಟ್ ಕ್ಯಾಪು ಇದು ಸೈಟೋಕೈನಿನ್ಸ್ಗೆ ಬರ್ತಕ್ಕಂಥ ಒಂದು ಮ್ಯಾಕ್ಸ್ ಫ್ಲೋರ್ ಅಂತ ಹೇಳ್ಬಿಟ್ಟು ಎರಡು ಕಾಂಬಿನೇಷನ್ನ ಒಂದು ಟ್ಯಾಂಕಿಗೆ ಡೆಮೋ ಮಾಡಿದ್ವಿ. ಇದರಲ್ಲಿ ನೋಡ್ತಾ ಇರ್ಬೋದು ನೀವು ಆ ರೀತಿಯಲ್ಲಿ ಭಾಳ ಟ್ರಿಪ್ಸ್ ಇತ್ತು. ಇದರಲ್ಲಿ ನೋಡ್ಬೋದು ಹೂವು ಎಷ್ಟು ಚೆನ್ನಾಗಿ ಏನೂ ಟ್ರಿಪ್ಸ್ ಇಲ್ಲ, ಎಲ್ಲ ಝೀರೋ ಆಗಿದೆ. ಹಾಗೆ ಹೊಸ ಗ್ರೋತ್ ನೋಡ್ಬೋದು, ಹೊಸ ಕುಡಿ ಎಲ್ಲನೂ ಚೆನ್ನಾಗಿ ಬರ್ತಾ ಇದೆ. ಸೊ ಆಲ್ಮೋಸ್ಟ್ ಟ್ರಿಪ್ಸ್ ನಿಲ್ಲಿದೆ. ಪರ್ಸೆಂಟೇಜ್ ಯಾವಾಗ ನಿಮಗೆ ನೋಡಿ ಏನಿಲ್ಲ, ಟ್ರಿಪ್ಸೇ ಕಾಣ್ತಾ ಇಲ್ಲ, ನಿಲ್ಲಿದೆ. ಹಾಗೆ ಗ್ರೋತು ಕಲರ್ ಆಗಲಿ ಚೆನ್ನಾಗಿ ಬರ್ತಾಯಿದೆ. ಇದು ಒಂದು ವೈಟ್ ಕ್ಯಾಪಲ್ಲಿ ನಾವು ವೈಟ್ ಕ್ಯಾಪ್ದು ಒಂದು ಪ್ಲಸ್ ಅದು ಎಲ್ಲೋ ಒಂದು ಡೆಮೋ ಮಾಡಿದ್ದೀವಿ, ಅದು ಒಂದು. ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ರೆಡ್ ಕ್ಯಾಪ್ ವಿತ್ ಯುಮಿಕ್ ಸೈಟೋಕೈನಿನ್ ಕಂಟೆಂಟ್ ಇರ್ತಕ್ಕಂಥ ಒಂದು ಎನ್ಸೈಮ್ಸ್ ಸೈಟೋಕೈನಿನ್ಸು, ಅದ್ರ ಜೊತೆಗೆ ನಮ್ಮದು ರೆಡ್ ಕ್ಯಾಪ್ ಒಂದು ಡೆಮೋ ಮಾಡಿದ್ದೀವಿ. ಇದನ್ನು ನೋಡ್ಬೋದು ನೀವು ಯಾವ ರೀತಿ ಬರೀ ಒಂದೇ ದಿನದಲ್ಲೇ ಯಾವುದೇ ಟ್ರಿಪ್ಸ್ ಇಲ್ದಲೇ ನೀಟಾಗಿ ಎಲೆ ಹೊಸ ಚಿಗುರೆಲ್ಲ ನೀಟಾಗಿ ಬರ್ತಾ ಇದೆ. ಹಾಗೆ ಟ್ರಿಪ್ಸ್ನ ಅವಳಿ ಕೂಡ ಇಲ್ಲ, ಝೀರೋ ಇದೆ ನೋಡಿ. ಯಾವಾಗ ನಿಮಗೆ ನುಸಿಯ ಅವಳಿ ಕಡಿಮೆ ಆಗುತ್ತೋ ಆಟೋಮೆಟಿಕ್ಕಾಗಿ ಗಿಡದ ಒಂದು ಬೆಳವಣಿಗೆ ಹೆಚ್ಚಿಗೆ ಆಗ್ತದೆ. ಹಾಗೆ ಹೂವು ಕೂಡ ಚೆನ್ನಾಗಿ ಸೆಟ್ಟಿಂಗ್ ಆಗುತ್ತೆ. ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ, ಹೂವು ವೈಟ್ ಕಲರ್ ಆಗಿ ನೀಟಾಗಿ ಯಾವುದೇ ಥರದ ಇದಿಲ್ದಲೇ ಹೂವು ಸೆಟ್ಟಿಂಗ್ ಬರ್ತಾಯಿದೆ. ಹಾಗೆ ಬಡ್ಸ್ ಕೂಡ ನೀಟಾಗಿ ಬರ್ತಾಯಿದ್ದಾವೆ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಬಡ್ಸ್ ಕೂಡ ನೀಟಾಗಿ ಬರ್ತಾಯಿದೆ. ಇದು ಒಂದಾಯಿತು. ಮೂರನೇ ಟ್ರಯಲ್ ತೊಗೊಂಡ್ಬಿಟ್ಟು ನಾವು ಯೆಲ್ಲೋ ಕ್ಯಾಪು ಪ್ಲಸ್ ಅದರದ್ದು ಸೈಟೋಕೈನಿನ್ಸ್ ಕಾಂಬಿನೇಷನ್ ಇರ್ತಕ್ಕಂಥ ಒಂದು ಇದು ಕೊಟ್ಟಿದ್ದೀವಿ. ಇದರಲ್ಲೂ ಕೂಡ ಟ್ರಿಪ್ಸ್ನ ಪರ್ಸೆಂಟೇಜ್ ಕಡಿಮೆ ಇದೆ. ಅಂದರೆ 3 ಟ್ರಯಲಲ್ಲಿ ನಮಗೆ ರೆಡ್ಡಲ್ಲಿ ಇದರಲ್ಲಿ ಸ್ವಲ್ಪ ಒಂದು 10-15% ಇದೆ. ಆದರೆ ರೆಡ್ಡಲ್ಲಿ ಏನಿಲ್ಲ, ಝೀರೋ ಆಗಿದೆ. ಆಮೇಲೆ ಫ್ಲವರ್ ಸ್ಟ್ರಕ್ಚರ್ ಕೂಡ ಚೆನ್ನಾಗಿ ಕಾಣ್ತಾ ಇದೆ. ನಾವು ಹೊಡಿಲಿರ್ತಕ್ಕಂಥ ಪ್ಲೇಸಿಗೆ ಹೋಗೋಣ. ಇಲ್ಲಿ ನೋಡಿ, ಮುಂದೆ ಬರ್ಬೇಕು ನೀವು. ಇದರಲ್ಲಿ ಸ್ಪ್ರೇ ಮಾಡಿಲ್ಲ ನೋಡಿ, ಏನಂತ ಹೊಸ ಕುಡಿ ಕಾಣ್ತಾ ಇಲ್ಲ. ಹಾಗೆ ನೋಡಿ ಎಷ್ಟು ಇದು ಕಾಣ್ತಾ ಇದ್ದಾವೆ ನೋಡಿ, ಎಲ್ಲ ಹಾರಾಡ್ತಾ ಇದ್ದಾವೆ. ಸೊ ಇದರಲ್ಲಿ ಟ್ರಿಪ್ಸ್ ಇದೆ. ಅಲ್ಲಿ ನಾವು ಮಾಡಿರೋದ್ರಲ್ಲಿ ಟ್ರಿಪ್ಸ್ ಕಡಿಮೆ ಇದೆ, ಇಲ್ಲಿ ಸ್ವಲ್ಪ ಟ್ರಿಪ್ಸ್ ಜಾಸ್ತಿ ಇದೆ. ಅಂದರೆ ನಿಮಗೆ ನುಸಿನ ಕಡಿಮೆ ಆದರೆ ನಿಮಗೆ ನಾವು ನೋಡಿ ಎಷ್ಟೊಂದು ಕಾಣ್ತಾ ಇದ್ದಾವೆ. ಈಗೆಲ್ಲ ಎಲ್ಲ ಇದಾಗ್ತಾ ಇದ್ದಾವೆ. ಸೊ ಈ ಟ್ರಿಪ್ಸ್ ಇದಿರೋದ್ರಿಂದ ಏನಪ್ಪ ಅಂದರೆ ನಿಮಗೆ ಗ್ರೋತ್ ಬರೋದಿಲ್ಲ, ಹಾಗೆ ಬೆಳವಣಿಗೆನೂ ಕಡಿಮೆ ಆಗುತ್ತೆ. ನಮ್ಮ ರೈತ ಬಂದವರಲ್ಲಿ ನಾವು ಕೇಳ್ಕೊಳ್ಳೋದೇನಪ್ಪ ಅಂದರೆ ಮೆಣಸಿನಕಾಯಿಯಲ್ಲಿ ಈ ನುಸಿ ಅಂದರೆ ಕಪ್ಪು ನುಸಿನ ನೀವು ತಡೆಗಟ್ಕೋಬೇಕು. ಅದರಿಂದ ಏನಪ್ಪ ಅಂದರೆ ನಿಮ್ಮ ಗಿಡದ ಬೆಳವಣಿಗೆ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಅಪೋರ್ಡ್ ಕಟಿಂಗಾಗಿ ಸಿಲ್ವರ್ ಥರ ಆಗಿಬಿಟ್ಟು ಎಲೆಗಳು ಕ್ಲೋರೋಫಿಲ್ ಸಿಂಥಸಿಸ್ ತಿನ್ನೋದ್ರಲ್ಲಿದ್ದ ಈ ಸಿಲ್ವರಿಂಗ್ ಆಗಿಬಿಟ್ಟು ನಿಮಗೆ ಗಿಡದ ಒಂದು ಕರ್ಲಾಗ್ಬಿಟ್ಟು ಒಂಥರ ಬೆಳವಣಿಗೆ ಇಲ್ದಂಗೆ ಕುಂಠಿತವಾಗಿಬಿಡುತ್ತೆ. ಅದು ಕಂಟ್ರೋಲ್ ಮಾಡೋದ್ರಿಂದ ನಿಮಗೆ ಬೆಳವಣಿಗೆ ಬರುತ್ತೆ. ಹಾಗೆ ಈಗ ಆಲ್ರೆಡಿ ನಮ್ಮ ರೈತ ಬಂಧುಗಳು ಮಧುರಾ ಅಗ್ರಿಟೆಕ್ನ ಮಾರ್ಕರ್ ಅಂತ ಉಪಯೋಗಿಸ್ತಾ ಇದ್ದಾರೆ, ಹಾಗೂ ಅಲ್ಟ್ರಾ2 ಇವೆರಡು ಕಾಂಬಿನೇಷನ್ನು ನಿಮಗೆ ಅಲ್ಟ್ರಾ2ನಲ್ಲಿ ಟ್ರಿಪ್ಸ್ ಕಂಟ್ರೋಲ್ ಆಗುತ್ತೆ. ಕಪ್ಪು ನುಸಿ ಹಾಗೂ ಬಿಳಿ ನುಸಿ. ಇದರಲ್ಲಿ ಮಾರ್ಕರಲ್ಲಿ ನಿಮಗೆ ಚಾಸಿಡ್ಸ್ ಆಗಲಿ, ಅಫಿಡ್ಸು ಅಂದರೆ ಬಿಳಿ ನೊಣ ಆಗಲಿ, ಹಸಿರು ಹಾಗೂ ಈ ಅಫಿಡ್ಸ್ ಅಂತ ಹೇಳ್ತೀವಿ, ಆಮೇಲೆ ಮಿಲಿಬಗ್, ಇದೆಲ್ಲನೂ ನಾವು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಮ್ಮ ರೈತ ಬಾಂಧವರು ಹೆಚ್ಚಿನ ಮಾಹಿತಿಗಾಗಿ ಮಧುರಾ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಇದರಲ್ಲಿ ನೀವು ವಿಡಿಯೋಗಳು ನೋಡ್ತಾ ಇದ್ದರೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಇಲ್ಲಿ ನೋಡ್ಬೋದು ಒಂದು ಈ ಗಿಡದಲ್ಲಿ ಯಾವ ರೀತಿಯಾಗಿ ನೋಡಿ ಫ್ಲವರ್ಸ್ ಹೆಂಗೆ ಬಂದಿದೆ. ಬರೀ ಒಂದೇ ದಿನದಲ್ಲಿ ಕಲರ್ ನೋಡ್ಬೋದು ನೀವು ಯಾವ ರೀತಿಯಾಗಿದೆ. ಇದು ನಾವು ರೆಡ್ ಕ್ಯಾಪ್ ಡೆಮೋ ತೊಗೊಂಡಿರೋದು. ಇದನ್ನು ಸ್ವಲ್ಪ ನೆಕ್ಸ್ಟು ನಾವು ರಿಲೀಸ್ ಮಾಡಬೇಕಂತ ಇದ್ದೀವಿ. ನೋಡ್ಬೋದು ಇದೆ ರೆಡ್ ಕ್ಯಾಪು. ಇದನ್ನು ನೆಕ್ಸ್ಟ್ ನಾವು ಮಾರ್ಕೆಟಿಗೆ ಬಿಡೋದಕ್ಕೆ ನಾವು ಇದು ಮಾಡ್ತಾಯಿದ್ದೀವಿ. ನಮ್ಮ ರೈತರಿಗೆ ಏನಪ್ಪ ಅಂದರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಇಳುವರಿ ಬರೋದಕ್ಕೆ ಅನುಕೂಲ ಆಗಬೇಕನ್ನೋದು ನಮ್ಮ ಉದ್ದೇಶ. ಮಧುರಾ ಅಗ್ರಿಟೆಕ್ನ ಪ್ರಾಡಕ್ಟ್ಗಳನ್ನ ತಾವುಗಳು ಬಳಸಿ ಹೆಚ್ಚಿನ ಇಳುವರಿ ಪಡಿಬೇಕಂತೇಳಿ ನಮ್ಮ ರೈತ ಬಾಂಧವರಲ್ಲಿ ಕೇಳ್ಕೊಳ್ತೇವೆ. ಧನ್ಯವಾದಗಳು.